ಮೈತ್ರಿ ನಾಯಕರ ಟೆನ್ಷನ್ ಅನ್ನ ಹೆಚ್ಚಿಸಿದೆ ಚನ್ನಪಟ್ಟಣ ಟಿಕೆಟ್. ಮುಂದಿನ ವಾರ ದೆಹಲಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ಫೈನಲ್ ಆಗುತ್ತಂತೆ. ಕುಮಾರಸ್ವಾಮಿ ನಿರ್ಧಾರದ ಮೇಲೆ ಸಿಪಿವೈ ಟಿಕೆಟ್ ಭವಿಷ್ಯ ನಿಂತಿದೆ. ಮುಂದಿನ ವಾರ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಜೆಡಿಎಸ್ ಜೊತೆ ಮಾತಾಡೋಣ ಅಂತ ಹೈಕಮಾಂಡ್ ಹೇಳಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಯೋಗೇಶ್ವರ್ಗೆ ದೆಹಲಿ ವರಿಷ್ಠರು ಸೂಚನೆ ಕೊಟ್ಟಿದ್ದಾರಂತೆ. ಮೈತ್ರಿ ನಾಯಕರ ಟೆನ್ಷನ್ ಹೆಚ್ಚಿಸ್ತಾ ಇದೆ ಚನ್ನಪಟ್ಟಣ ಟಿಕೆಟ್ ಅನ್ನೋದು. ಚನ್ನಪಟ್ಟಣ ಉಪಚುನಾವಣೆ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಕುಮಾರಸ್ವಾಮಿ ನಿರ್ಧಾರದ ಮೇಲೆ ನಿಂತಿದೆ ಸಿಪಿವೈ ಟಿಕೆಟ್ ಭವಿಷ್ಯ. ಟಿಕೆಟ್ಗಾಗಿ ಸಿಪಿವೈ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ. ಮೈತ್ರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಈಗಾಗಲೇ ಮಾತಾಡಿದ್ದಾರೆ. ಆದ್ರೆ ಮುಂದಿನ ವಾರ ದೆಹಲಿಗೆ ಬನ್ನಿ, ಜೆಡಿಎಸ್ ಜೊತೆ ಮಾತಾಡೋಣ ಅಂತ ಯೋಗೇಶ್ವರ್ಗೆ ಸೂಚನೆ ಸಿಕ್ಕಿದೆ ಹೈಕಮಾಂಡ್ ಇಂದ. ಬಂಡಾಯದ ಸ್ಪರ್ಧೆ ಸುಳಿವು ಕೊಟ್ಟ ಸಿಪಿವೈಗೆ ಹೈಕಮಾಂಡ್ ವಾರ್ನ್ ಮಾಡಿದೆ. ಗೊಂದಲ ಮಾಡ್ಕೋಬೇಡಿ, ಆತುರದ ಹೇಳಿಕೆ ನೀಡಬೇಡಿ ಅಂತ. ಸ್ಥಳೀಯವಾಗಿ ಜೆಡಿಎಸ್ ಬಿಜೆಪಿ ಜೊತೆ ಮಾತಾಡೋದಕ್ಕೆ ಖಡಕ್ ಸೂಚನೆ ರವಾನೆಯಾಗಿದೆ. ಮೈತ್ರಿ ನಾಯಕರ ಟೆನ್ಷನ್ಗೆ ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಈಗ ಕಾರಣವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಚನ್ನಪಟ್ಟಣ ಟಿಕೆಟ್ ಅನ್ನೋದು ಬಹಳ ದೊಡ್ಡ ಕಗ್ಗಂಟಾಗ್ತಾ ಇದೆ. ಮೈತ್ರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸಿಪಿವೈ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ. ಕ್ಷೇತ್ರದಲ್ಲಿ ಒಂದ್ ಹಂತಕ್ಕೆ ಹಿಡಿತ ಕೂಡ ಇರೋದ್ರಿಂದ ಒಂದ್ ವೇಳೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ರೆ ಬಹಳ ದೊಡ್ಡ ಹೊಡೆತ ಮೈತ್ರಿಗೆ. ಸೊ ಈಗ ಹೈಕಮಾಂಡ್ ಏನಂತ ಸೂಚನೆ ಕೊಟ್ಟಿದೆಯಂತೆ? ಈಗ ಶ್ವೇತಾ, ಹೈಕಮಾಂಡ್ ಅಂಗಳಕ್ಕೆ ಸೂಚನೆಗಳು, ಹೈಕಮಾಂಡ್ ಅಂಗಳದಿಂದ ಸೂಚನೆಗಳು ಸಾಕಷ್ಟು ಕೂಡ ಬಂದಿದಾವೆ. ಬಹಳ ಎಚ್ಚರಿಕೆಯಿಂದ ಇರಿ, ಮಾತಾಡುವಾಗ ಆತುರಕ್ಕೆ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂಥದ್ದು ಎಚ್ಚರಿಸುವ ಜೊತೆಯಲ್ಲಿ ರಕ್ಷಾ ಬಂಧನ ಆದ ಬಳಿಕ ಈ ಕುರಿತು ಮಾತಾಡೋಣ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ಅವರಿಗೆ ನೀಡಿರುವಂತದ್ದು. ಕಾರಣ ಇಷ್ಟೇ, ಈಗ ಇನ್ನೂ ಉಪಚುನಾವಣೆಯ ಅನೌನ್ಸ್ಮೆಂಟೇ ಆಗಿಲ್ಲ. ಈಗಲಿಂದಲೇ ಜಿದ್ದಾಜಿದ್ದಿಗಳು ಶುರುವಾಗ್ಬಿಟ್ರೆ ಮತ್ತೆ ಮೈತ್ರಿಗೆ ಒಂದಷ್ಟು ಎಫೆಕ್ಟ್ ಕೂಡ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಒಂದು ರೀತಿಯ ಮೈತ್ರಿಯ ಹಾಟ್ಲ್ಯಾಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕುಮಾರಸ್ವಾಮಿ ಅವರಿಂದ ಏನೋ ತೆರವಾಗಿರುವಂತ ಕ್ಷೇತ್ರ. ಹಾಗಾಗಿ ಅಳೆದು ತೂಗಿ ಹೈಕಮಾಂಡ್ ಕೂಡ ಮಾತಾಡಬೇಕಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಸೂಚನೆಯನ್ನ ರವಾನಿಸಿದ್ದಾರೆ. ರಕ್ಷಾ ಬಂಧನದ ಬಳಿಕ ನೀವು ಬನ್ನಿ, ಮಾತಾಡೋಣ. ಅದಕ್ಕೂ ಮುಂಚೆ ಅಲ್ಲಿ ಸ್ಥಳೀಯ ನಾಯಕರ ಜೊತೆ ಒಮ್ಮೆ ಮಾತಾಡಿ, ಅಂದ್ರೆ ಸ್ಥಳೀಯ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂತು ಮಾತಾಡಿ ಒಂದು ಒಮ್ಮತಕ್ಕೆ ಬನ್ನಿ ಅನ್ನುವಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನೀವು ಬನ್ನಿ, ಆಮೇಲೆ ಅಷ್ಟೊತ್ತಿಗೆ ಕುಮಾರಸ್ವಾಮಿ ಅವರನ್ನ ಎಲ್ಲರೂ ಕೂರಿಸಿ ಇಲ್ಲೇ ಭೇಟಿಯಾಗಿ ಏನು ಅನ್ನುವಂಥದ್ದು ಒಂದು ಚರ್ಚೆ ಮಾಡೋಣ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಇವತ್ತು ಬೆಳಗ್ಗೆ 9:30 ವಿಮಾನದಲ್ಲಿ ಹೊರಟಿದ್ದಾರೆ ಶ್ವೇತಾ. ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಲಿದ್ದಾರೆ ಸಿಪಿ ಯೋಗೇಶ್ವರ್. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.